ಬಡವನಾದವನು ಮದುವೆ ಮಾಡಬೇಕು ಅಂತಂದರೆ ಆಭರಣಗಳು ಬೇಕು. ಅವನ ಕೈಲಿ ಮಾಡಿಸೋ ಚೈತನ್ಯ ಇರ್ತಿರಲಿಲ್ಲ. ಆವಾಗ ಚೀಟಿ ಬರೆದ್ಬಿಟ್ಟು ಅಲ್ಲಿ ಇಟ್ಟುಬಿಟ್ರೆ, ಪೂಜೆ ಮಾಡಿ ಆ ಚೀಟಿ ಬರೆದು ಇಟ್ಬಿಟ್ರೆ ಏನು ಬೇಕೋ ಆಭರಣಗಳು ಅವನು ಬಯಸಿದ ಆಭರಣಗಳು ಅದರಲ್ಲಿ ಇರ್ತಿತ್ತು. ಕಾಲಕ್ರಮೇಣ ಯಾರೋ ಒಬ್ಬ ನನ್ನಂಥ ದುರಾಸೆನು ನೀವ್ ಯಾಕೆ ಅಂತೀರ? ನಿಮಗೆ ಹಂಗಿದ್ದಿದ್ರೆ ಪೂಜೆ ಮಾಡೋ ಅವಕಾಶ ಸಿಕ್ತಿತ್ತಾ? ನೀವ್ ಯಾಕೆ ಪಾಪ ಹಂಗಂತೀರಿ? ಅವನೇನು ಮಾಡ್ದ, ಯಾವುದೋ ಒಂದು ಸಣ್ಣ ಆಭರಣ ಎತ್ತಿಟ್ಕೊಂಡು ಅವಾಗ ಅಮ್ಮ ಸ್ಟಾಪ್ ಮಾಡೋದು ಸ್ಯಾಂಕ್ಷನ್. ಅವತ್ತಿಗೆ ಏನೂ ಗೊತ್ತಾಗಲಿಲ್ಲ. ಮುಂದೊಬ್ಬ ಹಾಗೆ ಚೀಟಿ ಬರೆದಿಟ್ಟಾಗ ಏನೂ ಬರಲಿ. ಅಮ್ಮನವರ ಪೂಜೆ ಮಾಡಿಬಿಟ್ಟು ನಾನು ಸಾಮಾನ್ಯ ಅಡುಗೆಗೆ ಹೋಗ್ತಿದ್ದವನು. ವಾಪಸ್ ಬರುವಾಗ ನನಗೆ ಆಕ್ಸಿಡೆಂಟ್. ಯಾವತ್ತು ನಾನು 100 ಸಲ ಅಲ್ಲಿ ಬೈಕಲ್ಲಿ ಹೋಗಿದ್ರು ನಂಗೆ ಏನೂ ಆಗಿಲ್ಲ. ಅವತ್ತಿನ ದಿವಸ ಆಕ್ಸಿಡೆಂಟ್ ಆಯಿತು. ಅಲ್ಲಿ ಒಂದೇ ನನ್ನ ಅಮ್ಮನ್ನು ನಾವು ನೆನೆಸ್ಕೊಂಡಿದ್ದು, ನಾಳೆಯಿಂದ ಪೂಜೆ ಮಾಡೋದು ಹೇಗೆ ಅಂತ. 15 ದಿವಸದಲ್ಲಿ ಪುನಃ ನಾನಿಲ್ಲಿ ಪೂಜೆಗೆ ಬಂದಿದ್ದೀನಿ. ಎಲ್ಲಿ ಹೋದರೂ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅವಳೆ ಅನ್ನೋದು ಸಂಪೂರ್ಣವಾಗಿ. ತಾವೊಂದು ಬಗೆದರೆ ದೈವವೊಂದು ಬಗೆಯುವುದು ಅನ್ನೋ ಹಾಗೆ ನನ್ನ ನಿಗೂಢ ರಾತ್ರಿ ಧಾರಾವಾಹಿಯ ಚಿತ್ರೀಕರಣ ಮೇಲ್ನೋಟಕ್ಕೆ ಒಂದು ಉದ್ದೇಶ ಆದರೂ ದೈವದ ಉದ್ದೇಶ ಬೇರೆಯೇ ಇತ್ತೋ ಏನೋ ಅಂತ ಆಮೇಲೆ ನನಗನ್ಸೋಕೆ ಸ್ಟಾರ್ಟ್ ಆಯಿತು. ಇಲ್ಲ ಅಂದರೆ ಇಂಥ ಕ್ಷೇತ್ರಗಳು, ಬಲು ಅಪರೂಪದ ಸ್ಥಳಗಳು, ಅಚ್ಚರಿ ಆಶ್ಚರ್ಯದ ಜಾಗಗಳಿಗೆ ನಾನು ಭೇಟಿ ಕೊಡೋಕ್ಕೆ ಹೇಗೆ ಸಾಧ್ಯನೇ ಇಲ್ಲ. ಹಾಗೆ ಇವತ್ತು ಅಂಥ ಒಂದು ಅಚ್ಚರಿಯ ದೇವಾಲಯಕ್ಕೆ ನಾನು ಭೇಟಿ ಕೊಟ್ಟಂಥ ಒಂದು ಕತೆ ನಿಮ್ಗೆ ಹೇಳ್ತಾ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಈಗ ನೀವು ನೋಡ್ತಾ ಇರೋ ಈ ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಬಂಡಿಗೇಡಿ ಗ್ರಾಮ ಪಂಚಾಯತಿಗೆ ಸೇರೋರಂಥ ಶ್ರೀ ಲೋಕಾಪರಮೇಶ್ವರಿ ಅಮ್ಮನವರ ದೇವಸ್ಥಾನ, ಹಾಲಮತ್ತೂರು ಗ್ರಾಮ. ಇದನ್ನು ಶ್ರೀ ಕ್ಷೇತ್ರ ಹಾಲಮತ್ತೂರು ಅಂತಲೂ ಕರೀತಾರೆ. ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ, ನಿಮಗೂ ತಿಳಿಸೋಣ ಅಂತ ನಾನು ಇವತ್ತು ಬಂದಾಗ ಅಲ್ಲಿಯ ಪ್ರಧಾನ ಅರ್ಚಕರು ಸ್ವಲ್ಪ ಬ್ಯುಸಿಯಾಗೇ ಇದ್ದರು. ಪಾಪ ಅವ್ರ ಕೆಲಸಕ್ಕೆ ನಾನು ಅಡ್ಡಿಪಡಿಸೋದು ಬೇಡ ಅಂತ ಅಲ್ಲೇ ಕಾದು ಕುಳಿತಿದ್ದು ದೇವರ ದರ್ಶನ ಮಾಡ್ತಾ ನಂತರ ಅವ್ರ ಜೊತೆ ಮಾತುಗಿಳಿದೆ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಶ್ರೀ ಲೋಕಾಪರಮೇಶ್ವರಿ ಅಮ್ಮನವರು. ಇದೇನು ವಿಶೇಷ ಅಂತ ಅಂದ್ಕೊಂಡ್ರ? ಹಿಂದೆ ಕಾಣ್ತಿದೆಯಲ್ಲ ಬಿಳಿಗೆ ಎತ್ತರಕ್ಕೆ, ಅದೇನು ಅಂದ್ಕೊಂಡ್ರಿ? ಹುತ್ತ ಕಣ್ರಿ, ಇಷ್ಟು ಎತ್ತರದ ಹುತ್ತ. ಅಬ್ಬಬ್ಬಾ, ನಾನು ಶೂಟಿಂಗಲ್ಲಿದ್ದಾಗ ನನಗೆ ಹೇಳಿದ್ರು, ಇಲ್ಲೇ ಹತ್ತಿರದಲ್ಲಿ ಒಂದು 25-30 ಅಡಿ ಎತ್ತರದ ಹುತ್ತ ಇದೆ, ಬನ್ನಿ ನಿಮಗೆ ತೋರಿಸ್ತೀನಿ ಅಂತ. ನಾನು ಶಾಕ್ ಆಗಿಬಿಟ್ಟೆ. ಪಿಕ್ಚರಲ್ಲಿ ಯಾವುದೋ ರಾಕ್ಷಸ ತಪಸ್ ಮಾಡ್ತಾ ಇರ್ತಾನೆ, ಅವನು ಸುತ್ತ ಹುತ್ತ ಬೆಳೆಯುತ್ತಾನೆ ನಾವು ಕೇಳಿದ್ವಿ, ಆದರೆ ಇಷ್ಟು ಎತ್ತರದ ಹುತ್ತ, ಅಬ್ಬಬ್ಬಾ. ಇದ್ರ ಹಿಂದೆ ಒಂದು ರೋಚಕ ಕಥೆ ಇದೆ, ಬನ್ನಿ ಅದನ್ನು ಪ್ರಧಾನ ಅರ್ಚಕರ ಬಾಯಿಂದನೇ ಕೇಳೋಣ. ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ ನನ್ನ ಕಡೆಯಿಂದ ತಿಳಿದಿರುವಂಥ ಒಂದು ಸಣ್ಣ ಮಾಹಿತಿ, ನನ್ನ ಹಿಂದಿನ ಎಕ್ಸ್ಪೀರಿಯೆನ್ಸ್ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಇದ್ರ ಬಗ್ಗೆ ಡೀಟೇಲಾಗಿ ತಿಳಿಸೋದಕ್ಕೆ ನಮಗೆ ಕ್ಷೇತ್ರದ ಭಟ್ರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಭಟ್ರೆ ಸ್ವಾಗತ. ನಮಸ್ಕಾರ. ಸ್ವಾಗತ. ಹೇಳಿ ಭಟ್ರೆ, ಕ್ಷೇತ್ರದ ಪರಿಚಯ ಮಾಡಿಕೊಡಿ, ಮತ್ತು ಇಲ್ಲಿ ಅಮ್ಮನವರ ಒಂದು ಏನಿದೆ ಮಹಿಮೆ ನಮಗೆಲ್ಲ ತಿಳಿಸ್ಕೊಡಿ ಭಟ್ರೆ. ನಮ್ಮ ಕ್ಷೇತ್ರ, ನಮ್ಮ ಊರಿನ ಕ್ಷೇತ್ರದ ಮಹಿಮೆಯನ್ನು ಹೇಳೋಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇದು ಸುಮಾರು 800 ವರ್ಷಗಳ ಹಿಂದಿನ ಇತಿಹಾಸ ಇರುವಂಥ ದೇವಸ್ಥಾನ. ಕೆಳದಿ ಚೆನ್ನಮ್ಮ ಅಂತ ಕೇಳಿರ್ಬೋದು. ಹೌದೌದು. ಆ ಕೆಳದಿ ಚೆನ್ನಮ್ಮನ ಕಾಲದಲ್ಲಿ ಇವೆಲ್ಲವೂ ಅವಳ ಅಧೀನಕ್ಕೆ ಒಳಪಟ್ಟ ಕ್ಷೇತ್ರಗಳಾಗಿದ್ದು, ಊರುಗಳಾಗಿದ್ದು. ಇಲ್ಲೇ ಪಕ್ಕದಲ್ಲಿ ಚಾವಲ್ ಮನೆ ಅಂತಿದೆ, ಅಲ್ಲಿಯ ನಾಯಕರನ್ನು ಪಾಳೆಗಾರರು ಅಂತ ಮಾಡಿ ಈ ಕ್ಷೇತ್ರಕ್ಕೆಲ್ಲ ಅವರನ್ನು ಅಧಿಕಾರಿಗಳನ್ನಾಗಿ ಮಾಡಿದ್ಲು. ಅಂಥ ಸಂದರ್ಭದಲ್ಲಿ ಈ ಕ್ಷೇತ್ರ ಬೆಳಕಿಗೆ ಬಂದಂಥದ್ದು. ಆಗ ಏನಂತಂದರೆ, ಒಂದು ಹಸು ಮನೆಗೆ ಬಂದರೆ ಹಾಲು ಕೊಡ್ತಾ ಇರಲಿಲ್ಲ. ಪ್ರತಿದಿನವೂ ಅದನ್ನು ಸಾಕಿದವನು ಅದನ್ನು ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ ಅಂತ ನೋಡ್ತಾ ಬರುವಾಗ ಒಂದು ದಿವಸ ಹುತ್ತದ ಮೇಲೆ ಹಾಲನ್ನು ಸುರಿಸ್ತಾ ಇತ್ತಂಥದ್ದು. ಹೆಚ್ಚು ಕಡಿಮೆ ಶ್ರೀನಿವಾಸ ಕಲ್ಯಾಣದಲ್ಲಿ ನೀವು ಶ್ರೀನಿವಾಸನ ಕಥೆಯನ್ನು ಕೇಳಿರ್ಬೋದು. ಅದೇ ಥರದಲ್ಲಿ ಇಲ್ಲಿ ಹುತ್ತದ ಮೇಲೆ ಹಾಲನ್ನು ಸುರಿಸ್ತಾ ಇತ್ತಂತೆ. ಅದು ಮುತ್ತಿನ ರೂಪದಲ್ಲಿ ಕೆಳಗೆ ಬೀಳ್ತಾ ಇತ್ತು ಅಂತ. ಹಾಲು ಮುತ್ತಿನ ರೂಪದಲ್ಲಿ ಬಂದಿದ್ದರಿಂದ ಇದನ್ನು ಹಾಲಮತ್ತೂರು ಅಂತ ಕರೆದು. ಹಾಗಾಗಿ ಈ ಊರಿಗೆ ಹಾಲಮತ್ತೂರನ್ನು ಹೆಸರು ಬಂದಿದ್ದು. ಅದನ್ನು ಕ್ಷೀರಮೌಕ್ತಿಕಾಪುರ ಅಂತಲೂ ಹೇಳ್ತಾರೆ. ಕ್ಷೀರ ಮೌಕ್ತಿಕಾಪುರ. ಕ್ಷೀರಮೌಕ್ತಿಕ, ಎಷ್ಟು ಚೆನ್ನಾಗಿದೆ, ಈ ಹೆಸರೇ ಚೆನ್ನಾಗಿದೆಯಲ್ಲ ಬಟ್ ಅಲ್ವಾ? ಎಷ್ಟು ಚೆನ್ನಾಗಿದೆ. ಹಾಗಾಗಿ ಅದೇನಂತಂದ್ರೆ ಅವಾಗ
ಯಾಕೆ ಹಿಂಗಾಗತ್ತೆ ಅಂತ ಅವನು ದನೆನ ಹೊಡಿಗೆ ಹೋಗ್ತಾನಂತೆ. ಆವಾಗ ಶರೀರವಾಣಿ ಆಗತ್ತೆ, ನಾನು ಈ ಹುತ್ತದಲ್ಲಿ ಉದ್ಭವ ಆಗ್ತಿದ್ದೀನಿ, ನಾನಿಲ್ಲಿ ಇದ್ದೀನಿ, ನನಗೊಂದು ದೇವಸ್ಥಾನವನ್ನು ಕಟ್ಟಿಸು. ಆವಾಗ ಮತ್ತೆ ಹಿಂಗೆ ಎಲ್ಲ ಇಲ್ಲಿ ಏನು ಅಂತಂದ್ರೆ ಆವಾಗ ಯಾರೂ ಇರಲಿಲ್ಲ. ಮತ್ತು ಆವಾಗ ಏನಂದರೆ ಅಡಿಕೆ ಸೋಗೆಯಿಂದ ಒಂದು ಗುಡಿಯನ್ನು ಕಟ್ಟಿ ಮಾಡ್ತಾಯಿರ್ತಾನೆ. ಆವಾಗ ಹಾಸನ ಕಡೆಯಿಂದ, ಬೇಲೂರು ಹಾಸನ ಕಡೆಯಿಂದವ ಭಿಕ್ಷಾಟನೆ ಅಂದರೆ ಸಂಭಾವನೆ ಅಂತ ಬರ್ತಾಯಿದ್ರು ಅವಾಗೆಲ್ಲ. ಹಾಗೆ ಬಂದವರು ಬಿಷ್ಟು ಭಟ್ರು ಅಂತ ಒಬ್ಬರು. ಅವರು ಈ ಊರಿಗೆ ಸಂಭಾವನೆಗಾಗಿ ಬಂದವಾಗ ಅವರ ಪೂರ್ವಾಪರಗಳನ್ನು ತಿಳಿದು ಅವರು ಚನ್ನಕೇಶವನ ಆರಾಧಕರು, ಬೇಲೂರು ಚನ್ನಕೇಶವನ ಆರಾಧಕರು. ಅವರು ಇಲ್ಲಿಗೆ ಬಂದವಾಗ ನೀವು ಇಲ್ಲಿ ಪೂಜೆಗೆ ನಿಲ್ಲಬೇಕು, ಅಮ್ಮನವರ ಆಣತಿ ಈ ರೀತಿ ಇದೆ. ಇದು ಎಷ್ಟು ವರ್ಷದ ಹಿಂದೆ ಲೆಕ್ಕ? ಇದು ಇದೇ ತುಂಬ ಅದೇ 800 ವರ್ಷದ ಚೆನ್ನಮ್ಮನ ಕಾಲಕ್ಕಿಂತಲೂ ಬಹುಮೋದಿ ಒಂದು ಸ್ವಲ್ಪ ಹಿಂದಿರ್ಬೋದು. ಆಮೇಲೆ ಅವಳ ಆಡಳಿತಕ್ಕೆ ಒಳಪಟ್ಟಿರತ್ತೆ. ಅಷ್ಟೊಂದಾಗಲೇ ಹುತ್ತ ಈ ಎತ್ತರಕ್ಕೆ ಬೆಳೆದಿತ್ತ? ಅವಾಗ ಎಷ್ಟು ಎತ್ತರಕ್ಕಿತ್ತು ಅದು ಹುತ್ತ ಅವಾಗ ಎಷ್ಟಿತ್ತು ಅನ್ನೋದು ಬಹು ಮಾಡಿ ಅದು ನಮಗೆ ಗೊತ್ತಿಲ್ಲ. ಓಕೆ, ಅದರ ನಂತರದಲ್ಲಿ ಅದು ಬೆಳೀತಾ ಬಂದಿರೋದು ನಮಗೆ ಗಮನಕ್ಕೆ ಬಂದಿರುವಂಥದ್ದು. ಈಗ ನಮಗೆ ಇಲ್ಲಿ ಆಚೆ ಕಾಣ್ತಾ ಇರೋದು 20 ಅಡಿ ಈಸಿ ಕಾಣ್ತಾ ಇದೆ. ಕಾಣ್ತಾ ಇದೆ. ಇನ್ನು ಒಳಗಡೆ ಭೂಮಿ ಏನು ಗೊತ್ತಿಲ್ಲ, ಯಾಕಂದ್ರೆ ಅದು ಕಟ್ಟೆ ಕಟ್ಟಿದ್ದಾರೆ. ಕಟ್ಟೆಯ ಮೇಲೇನೆ 20 ಅಡಿಗಿದೆ ಇದೆ. ಇನ್ನು ಕಟ್ಟೆಯಿಂದ ಒಳಗಡೆ ಭೂಮಿ ಲೆಕ್ಕ ತಗೊಂಡ್ರೆ ಜಾಸ್ತಿನೇ. ಸಾಮಾನ್ಯ ಮಟ್ಟಿಗೆ ಹುತ್ತ ಅಂತಂದ್ರೆ ಭೂಮಿ ಒಳಗೂ 5-6 ಅಡಿ ಆಳದಲ್ಲೇ ಇರುತ್ತೆ. ಹೌದು. ಆವಾಗ ಅವರನ್ನು ಇಲ್ಲಿ ಪೂಜೆಗೆ ನೇಮಿಸಿ ಅವರು ಇಲ್ಲಿ ಹೊಡೆದರು. ಆಮೇಲೆ ಅವರನ್ನು ಏನು ಮಾಡಿದರು ಅಂದರೆ ಯಜಮಾನ್ರೇ ಅಂತ ಕರೆಕ್ಟ್ ಶುರು ಮಾಡಿದರು. ಹಾಗಾಗಿ ಅದೊಂದು ಯಜಮಾನ ಮನೆತನ ಅಂತ ಆಯಿತು. ಆಮೇಲೆ ಇಲ್ಲಿಯ ಎಲ್ಲ ವಹಿವಾಟುಗಳನ್ನು ಅವರೇ ನೋಡ್ಕೊಳ್ತಾ ಬಂದರು. ಓಕೆ ಅಂತ ಮತ್ತು ಮಾಮೂಲಿಯಂತೆ ಪೂಜೆಗೆ ಜನ ಇವರನ್ನೆಲ್ಲ. ನೀವೀಗ ಅದೇ ಕುಟುಂಬಸ್ಥರ? ಅದೇ ನಾವು ಆ ಕುಟುಂಬಸ್ಥರಲ್ಲ. ಅಲ್ಲ. ಆ ನಂತರದಲ್ಲಿ ಯಜಮಾನ ಕುಟುಂಬದಲ್ಲಿ ಏನಾಯಿತು ಅಂತಂದರೆ ಬೇರೆ ಒಬ್ಬನನ್ನು ಪೂಜೆಗೆ ನೇಮಿಸಿದರು. ಅಧಿಕಾರ ನೋಡ್ಕೊಳ್ಳೋದು ಪೂಜೆ ಎರಡೂ ಒಬ್ಬನಿಂದ ಆಗೋಲ್ಲ ಅನ್ನೋ ಉದ್ದೇಶದಿಂದ ಪೂಜೆಗೆ ಬೇರೆ ಒಬ್ಬನನ್ನು ನೇಮಿಸಿ ಅವರು ಅಧಿಕಾರ ಸ್ಥಾನದಲ್ಲಿ ನಿಂತರು. ಹಾಗಾಗಿ ಏನಂದರೆ ಮುಂದೆ ಪರ್ಯಾಯವಾಗಿ ಯಾರ್ಯಾರಿಗೆ ಇಲ್ಲಿ ಹತ್ತಿರದ ಅಗ್ರಹಾರ ಥರ ಏನಾರು ಇದೆಯಾ ಹಂಗಾರೆ? ಆ ಥರ ಆವಾಗ ಆ ಸಂದರ್ಭದಲ್ಲಿ ಇಲ್ಲಿ ಯಾವುದು ಮನೆಗಳಿರಲಿಲ್ಲ, ಕಾಡಿನಲ್ಲಿ ಇದ್ದಂಥದ್ದು. ಈಗಲೂ ಅರಣ್ಯವೇ ಇದು. ಈಗಲೂ ಅರಣ್ಯವೇ, ಆಗಲೂ ತುಂಬ ಅರಣ್ಯ. ಅದೊಂದೇ ಅಲ್ಲದೆ ಹೆಚ್ಚು ಕಡಿಮೆ ಬ್ರಿಟಿಷರ ಕಾಲ ಮತ್ತು ಕಳ್ಳರ ಕಾಕರ ಭಯ. ಹಾಗಾಗಿ ಏನು ಅಂತಂದ್ರೆ ಈ ಜಾಗಕ್ಕೆ ರಾತ್ರಿ ಹೊತ್ತು ಹುಲಿ ಇವೆಲ್ಲ ಹುಲಿ ಸಿಂಹ ಅವೆಲ್ಲ ಇದ್ದ ಜಾಗ. ಸಂಚಾರ ರಾತ್ರಿ ಹೊತ್ತು ಒಬ್ಬರೇ ಬಂದು ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಏನಂತ ಮಾಡಿದ್ರು ಅಂದರೆ ಹಗಲೊತ್ತು ಪೂಜೆ ಮಾಡಿದ್ರು, ಮತ್ತೊಂದು ಉತ್ಸವ ಮೂರ್ತಿಯನ್ನು ಮಾಡ್ಕೊಂಡ್ರು. ಆ ಉತ್ಸವ ಮೂರ್ತಿಯನ್ನು ಊರೊಳಗಿಟ್ಟು ಅವರು ಯಾರನ್ನ ಅರ್ಚಕರನ್ನು ನೇಮಿಸಿದ್ರು ಅವರ ಮನೆಯಲ್ಲಿಟ್ಟು ಅಲ್ಲಿ ಅವರು ಅನುಷ್ಠಾನ ಮಾಡ್ತಾ ಬಂದರು. ಇದಕ್ಕೆ ಒಂದು ಹೊತ್ತು ಪೂಜೆ, ಮಧ್ಯಾಹ್ನ ಮಾತ್ರ ಪೂಜೆ ಮಾಡ್ತಾ ಬಂದರು. ಈ ಪ್ರತೀತಿ ಬಂದು ಎಷ್ಟು ವರ್ಷ ಆಯಿತು? ಇದು ಈ ಪ್ರತೀತಿಯು ಆ ಮೂಲದಿಂದಲೇ ಆಗಿದೆ. ಅವಾಗಿಂದ ಉತ್ಸವ ಮೂರ್ತಿನೂ ಅಷ್ಟೇ ಹಳೆಯದೇ. ಆಯಿತಾ? ಆ ನಂತರದಲ್ಲಿ ಏನು ಮಾಡಿದರು ಅಂತಂದರೆ ಅಲ್ಲಿ ಇಟ್ಕೊಂಡು ಅಂದರೆ ಅಲ್ಲಿ ದೇವಸ್ಥಾನ ಆಗಿರಲಿಲ್ಲ ಅವಾಗ, ಅರ್ಚಕರ ಮನೆಯಲ್ಲಿತ್ತು ಅವಾಗ. ಕ್ರಮೇಣ ಅವರ ಅನುಷ್ಠಾನದಿಂದ ಅಲ್ಲಿ ಒಂದು ಶಕ್ತಿ ನೆಲೆಗೊಂಡು ಆಮೇಲೆ ಅಲ್ಲಿ ದೇವಸ್ಥಾನ, ಉತ್ಸವ ಮೂರ್ತಿಗೆ ದೇವಸ್ಥಾನ ಅನ್ನೋದನ್ನು ಕಟ್ಟಿದ್ರು. ದೇವಸ್ಥಾನವೂ ಈಗ ಅಷ್ಟೇ ಪ್ರಾಚೀನ ಆಯಿತಾ? ಅಂದರೆ ಅದನ್ನು ಮತ್ತೆ ಏನಾಗುತ್ತೆ ಅಂದರೆ ರಥೋತ್ಸವದಲ್ಲಿ ಅಲ್ಲಿಂದವ ಮೂರ್ತಿಯನ್ನು ತಂದು ಇಲ್ಲಿ ರಥೋತ್ಸವ ಆಗುತ್ತೆ, ಉತ್ಸವ ಮೂರ್ತಿಯನ್ನು ತಂದು. ನನಗೆ ನೀವು ಹೇಳಿದ್ದು ಕತೆ ಕೇಳಿದಾಗ ಈಗ ಇದು ನಮಗೆ 20 ಅಡಿ ಹತ್ರಕ್ಕೆ ಕಾಣ್ತಾ ಇರೋದ್ರಿಂದ, ಸೊ ಆ ಕತೆಗೆ ಹೋದಾಗ ಹಸು ಬಂದು ಹಾಲು ಕೊಡ್ತಾ ಇತ್ತು ಅಂದರೆ ಅವಾಗ ಸಾಧಾರಣ ಸಣ್ಣಕ್ಕೆ ಇರಕ್ಕೆ ಸಾಧ್ಯ. ಒಂದು ಹಸು ಎಷ್ಟಿರುತ್ತೆ ಕೆಚ್ಚಲು, ಅದ್ರ ಕೆಳಗಡೆ ಅಂದರೆ ಅಷ್ಟಿರುತ್ತೆ ಸಾಧ್ಯ. ಅದಾದ್ಮೇಲಿಂದ ಇಷ್ಟು ಬೆಳ್ಕೊಂಡು ಇಷ್ಟು ಎತ್ತರ ಆಗಿದೆ ಅಂತಂದರೆ ನಿಜಕ್ಕೂ, ಯಾಕಂದ್ರೆ ಎಲ್ಲೂ ಇಲ್ಲ ಇದು ಇಷ್ಟು ದೊಡ್ಡದು. ಎಲ್ಲಿ ಇದೆ ಇವಾಗ ದೇಶದಲ್ಲಿ ಇದೆಯಾ ಇದು? ಎಷ್ಟು ಅದ್ಭುತಗಳಲ್ಲಿ ಒಂದು. ನಾವು ಕೇಳಿ ತಿಳಿದ ಮಟ್ಟಿಗೆ ಇದು ಇಡೀ ಪ್ರಪಂಚದಲ್ಲೇ 2ನೇದು ಅಂತೇಳಿ ಹೇಳ್ತಾರೆ. ಪ್ರಪಂಚದಲ್ಲಿ 2ನೇದು. ಓಕೆ, ಹಂಗಾರೆ ಏಷ್ಯಾಕ್ಕೆ ಮೊದಲನೇದೇ ಇರುತ್ತೆ. ಏಷ್ಯಾಕ್ಕೆ ಮೊದಲನೇದೇ ಇದು ಅಲ್ಲ, ಯಾಕಂದರೆ ಏಷ್ಯಾದಲ್ಲೇ ಮೊದಲನೇ ಒಂದು ಹುತ್ತ ಇಷ್ಟು ಎತ್ತರ ಅನ್ನೋದು ಕೂಡ ಏನು ಕಮ್ಮಿ ಸಾಧನೆ ಅಲ್ಲ. ಯಾಕಂತಂದರೆ ಎಷ್ಟೋ ಬೌದ್ಧ ಧರ್ಮದ ದೇವಸ್ಥಾನಗಳು ನೇಪಾಳ, ಭೂಟಾನು ಮತ್ತು ನಮ್ಮದೇ ಉತ್ತರ ಭಾರತದಲ್ಲಿ ಎಷ್ಟೋ ಹಿಮಾಲಯ ಪರ್ವತಗಳಿದೆಲ್ಲ ನಾವು ನೋಡಿದಾಗ ಅದು ಎಲ್ಲ ಋಷಿಮುನಿಗಳು ಸಂಚಾರ ಮಾಡೋ ಜಾಗಗಳೇ. ಅಲ್ಲಿ ಎಲ್ಲೂ ಇಲ್ಲದೆ ಇರೋದು ಏಷ್ಯಾದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಹುತ್ತ ಅಂತಂದರೆ ಇದು ನಿಜವಾಗ್ಲೂ ದೊಡ್ಡ ಅಚ್ಚರಿ. ನಮಗೆಲ್ಲ ನಾವು ಪುಣ್ಯವಂತರು. ನಾವು ಆ್ಯಕ್ಚುಲಿ ಅಂದರೆ ಸ್ಥಾನದಲ್ಲಿ ನಾನೊಂದು ಅರ್ಚಕನಾಗಿದ್ದೀನಿ ಅನ್ನೋದು ನನ್ನ ಪುಣ್ಯ.
ಅಂದ್ರೆ ಈ ನಾಗರ ಪಂಚಮಿ ಎಲ್ಲ ಬಂದಾಗ ಫುಲ್ ರಶ್ ಹಂಗಾರ ಇಲ್ಲಿ ಸಿಕ್ಕಾ ನಾಗರ ಪಂಚಮಿಗೂ ಇದಕ್ಕೂ ಅಷ್ಟೊಂದು ಹಂಗ್ ಸಂಬಂಧ ಬರಲ್ಲ ಇಲ್ಲ. ಲೆಕ್ಕ? ಇದು ಅಮ್ಮನವ್ರ ಲೆಕ್ಕ ಅಮ್ಮನವರು ಹಾ ಹಾ ಅಮ್ಮನವ್ರ ಲೆಕ್ಕ. ಹುತ್ತ ಇರಬಹುದು ಅಷ್ಟೇ ಆದ್ರೂ ಹುತ್ತದಲ್ಲಿ ಆವಿರ್ಭಾವ ಆಗಿರೋದ್ರಿಂದ ಅಮ್ಮನವ್ರ ಅಮ್ಮನವರನ್ನೇ ನಾವಲ್ಲಿ ನಿಲ್ಲಿಸ್ಕೊಳ್ಬೇಕು. ಬಹುಮಾಡಿ ನಿಮಗೆ ಕಾಣ್ಬೋದು, ಕೈ, ಕಿರೀಟ ಆದಿಯಾಗಿ ಎಲ್ಲವೂ ಆ ಹುತ್ತದಲ್ಲಿ ಕಾಣಿಸ್ಕೊಳ್ಳೋದು. ಹೌದೌದು, ಅದನ್ನೇ ನೋಡ್ತಾ ಇದ್ದೆ. ಇದು ನಾರ್ಮಲ್ ಹುತ್ತ ತರನೂ ಇಲ್ಲ ಇದು. ನಾರ್ಮಲ್ ತರ ಇಲ್ಲ. ಮತ್ತೆ ಈಗ ಬಿಳಿಗಾಗಿದೆಯಲ್ಲ, ಇದು ಹೆಂಗಿದು ಏನು ಅದಕ್ಕೇನೋ ಬಿಳಿ ಅಂತಂದ್ರೆ ಅದು ಬೀಳಬಾರ್ದು ಅಂತ ಏನಾರು ಅದಕ್ಕೆ ಪ್ಯಾಚ್ ಕೊಟ್ಟಿದಾರ? ಮೊದಲನೇದಾಗಿ ಅದು ಆಗಿಂದಾಗೆ ಹುತ್ತಗಳು ಸಾಮಾನ್ಯ ಮಟ್ಟಿಗೆ ಜೀರ್ಣ ಆಗ್ತಾ ಇರ್ತಾರೆ. ಹೌದು, ಅದು ಆಗಬಾರ್ದು ಮತ್ತು ಆಗಿಂದಾಗೆ ಮುರಿದು ಬೀಳ್ತಾ ಇರಬಾರ್ದು ಅನ್ನೋದ್ರಿಂದ ಅದಕ್ಕೆ ಜೇಡಿ ಲೇಪನವನ್ನು ಮಾಡ್ತೀವಿ. ಓಕೆ ಓಕೆ ಓಕೆ. ಜೇಡಿ ಏನು ಕಮ್ಮಿ ಅಲ್ಲ, ಇಷ್ಟು ವರ್ಷ ಅದು ಉಳ್ಕೊಂಡಿದೆಯಲ್ಲ ಫಸ್ಟ್ ಆಫ್ ಆಲ್. ಜೇಡಿ ಗೊತ್ತಿರ್ಬೋದು, ಜೇಡಿಯನ್ನ ಲೇಪನ ಮಾಡಿ. ಅಂದ್ರೆ ಇವಾಗ ನೋಡಿ ನಾವೆಲ್ಲ ಬಂದು ಇದೆಲ್ಲ ಕಟ್ಟಿ ಎಷ್ಟು ವರ್ಷ ಆಯ್ತು ಬಿಟ್ರೆ? ಇದು ಹಾಗೆ 16-18 ವರ್ಷ ಆಯ್ತು. ಆಯ್ತಲ್ವಾ? ಅಂದ್ರೆ ಈಗ ಹುತ್ತಕ್ಕೆ ಮೇಲೆ ಏನೋ ಒಂದು ಪ್ರೊಟೆಕ್ಷನ್ ಬಂದು ಎಷ್ಟು ವರ್ಷ ಆಯಿತು? ಅದು ಮೊದಲೇ ಆಗಿತ್ತು ಅದು? ಅದು ಹೆಚ್ಚು ಕಡಿಮೆ ಚೆನ್ನಮ್ಮನ ಕಾಲದಲ್ಲಿ ಆಗಿದೆ. ಅದೇ ಆಗಿದೆ, ಆವಾಗಲೇ ಆಗಿದೆ. ಅವಾಗೇನಂದ್ರೆ ಮೊದಲು ಅಡಿಕೆ ಸೋಗೆಯಿಂದ ಮಾಡಿ ನೋಡಿ ಏನೇ ಆದ್ರೂ ಇಷ್ಟು ಅಡಿಕೆ ಸೋಗೆಯಿಂದ ಮಾಡಿ 500-600 ವರ್ಷ ಅಂದರೆ ಹುಡುಗಾಟನ. ಅಲ್ಲಿಂದ ಗಾಳಿಗೆ ಬಿಸಿಲಿಗೆ ಯಾವುದಕ್ಕೂ ಜಗ್ಗದೆ ಅದಿದೆ ಅಂತಂದರೆ ಅದೊಂದು ಶಕ್ತಿಯಿಂದ ಮಾತ್ರ ಸಾಧ್ಯ. ಅದು ಸುಮ್ಮನೆ ಹಂಗೆ ಆಗಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ 300-400 ವರ್ಷಗಳವರೆಗೂ ಹಂಗೆ ನಡ್ಕೊಂತ ಬಂದಿದ್ದಾರೆ, ಮೇಲೆ ಬೆಳೀತಾವಾಯ್ತು. ಆವಾಗ ಒಂದು ಸಲ ಆ ಮಾಡನ್ನು ತೆಗೆದುಬಿಟ್ಟು ಮತ್ತೆ ಪುನಃ ಅಲ್ಲಿಂದ 4 ಕಡೆ ಏರಿಸ್ಬಿಟ್ಟು ಮತ್ತೆ ಮಾಡಿದ್ರು. ಆವಾಗ ಏನಂದರೆ ಊರು ಹಂಚು ಅಂತ, ಓಡ್ ಹಂಚು ಅಂತೀವಿ ನಾವು, ಕೈ ಹಂಚು ಅಂತ ಕರಿತೀವಿ. ಆ ಹಂಚನ್ನು ಹಚ್ಚಿ ಮಾಡಿದ್ರಂತೆ. ನಾನು ಆವಾಗಲೇ ಯಾರೋ ಕೇಳಿದೆ, ಅಂದರೆ ಅದು ಹಿಂಗೆ ಬೆಳಿತಾನೆ ಇದ್ರೆ ನಮಗೂ ಕನ್ಸ್ಟ್ರಕ್ಷನ್ ಕಷ್ಟ ಆಗುತ್ತೆ ಅಂತ ಯಾರನ್ನೋ ಕೇಳ್ಕೊಂಡ್ರು, ಅದು ನಿಲ್ಲಿ ಅಂದ್ಬಿಟ್ಟು ಅಂತ. ಅದಾದ ಮೇಲೆ 3ನೇ ಬಾರಿ ಪುನಃ ಹಂಚಿನ ಮಾಡು ಅಂತಂದ್ರೆ ನಾವಿಲ್ಲಿ ಮಂಗಳೂರು ಹಂಚಿನಿಂದ ಮಾಡಿದ್ರು. ಅದು ನಾವೆಲ್ಲ ನೋಡಿದ್ದೀವಿ ಅವಾಗ ಹೆಚ್ಚು ಕಡಿಮೆ. ಆ ಹಂಚಿನ ಮಾಡನ್ನು ಸಹ ಎತ್ಕೊಂಡು ಮೇಲೆ ಬಂದಿತ್ತು. ಮಾಡಂದ್ರೆ ತಾರ್ಸಿ ತಂದು ಮಾಡಂತಂದ್ರೆ ನಾವು ಮೇಲ್ಚಾವಣಿ. ಮೇಲ್ಚಾವಣಿ ಆಡು ಭಾಷೆ ಹಂಗೆ ಅನ್ಬೋದು. ಅದನ್ನ ದಾಟ್ಕೊಂಡು ಬರ್ತಾನೆ, ಅದನ್ನು ಹಂಚನ್ನ ಎತ್ಕೊಂಡು ಆಮೇಲೆ ಅದು ಹೆಂಗೆ ನಿಂತಿದ್ದೆ. ಆವಾಗ ಅದಕ್ಕೆ ಮುಂಚೆ ಏನು ಮಾಡಿದರು ಅಂತಂದ್ರೆ ಶೃಂಗೇರಿ ಗುರುಗಳು, ಹಿಂದಿನ ಗುರುಗಳು ಚಂದ್ರಶೇಖರ ಭಾರತಿ ಅನುಷ್ಠಾನವಂತರು, ಮತ್ತೆ ಅವರಲ್ಲಿ ಸಾಕಷ್ಟು ದೈವಿಕ ಶಕ್ತಿನೂ ತುಂಬಿಕೊಂಡಂತ 100% ಅವರನ್ನು ಕರೆಸಿದ್ವಿ. ಅವ್ರು ಬಂದಿದ್ದಾರೆ. ಬಂದಿದ್ದಾರೆ. ಮುಂದೆ ಏನು ಮಾಡಬೇಕು, ಇದನ್ನು ಈ ಥರ ಆಗ್ತಾ ಇದ್ದರೆ ರಕ್ಷಣೆ ಭಾಗ ಇದು ಏನು ಅಂತ ಅವರನ್ನು ಕೇಳಿದವಾಗ ಅವರು ಪೂಜೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿದರು. ಇನ್ನು ನೀನು ಎತ್ತರ ಆದರೆ ರಕ್ಷಣೆ ಮಾಡಲಿಕ್ಕೆ ಇಲ್ಲಿ ಸಾಧ್ಯವಿಲ್ಲ, ಆದ್ದರಿಂದ ಇನ್ನು ಎತ್ತರವನ್ನು ಇಲ್ಲಿಗೆ ನಿಲ್ಲಿಸ್ಬೇಕು ನೀನು. ಆದರೆ ನಾವು ಯಾವುದನ್ನೂ ಸಹ ತಡೆಯೋ ಶಕ್ತಿ ನಮ್ಮಲ್ಲಿಲ್ಲ, ಅದಕ್ಕೆ ಬೇರೆ ಮಾರ್ಗವನ್ನು ನಾವು ಹುಡ್ಕೊಡ್ಲೇಬೇಕಾಗುತ್ತೆ. ಆವಾಗ ಎತ್ತರ ಆಗೋದ್ರ ಬದಲು ಅಗಲ ಆಗುವಂಥ ಹಂಗೆ ಆಗ್ತಿದೆಯಾ ಇವಾಗ? ಬರ್ತಾ ಇದೆ. ವರ್ಷದಲ್ಲಿ ಒಂದು ಸಾಮಾನ್ಯ ಗಾತ್ರದ ಒಂದು ಕೋಡ್ ಬರ್ತಾ ಇದೆ. ಒಂದೊಂದೇ ಕೋಡ್ ಬರ್ತಾ ಇದೆ. ಕಾಣಿಸ್ತಾ ಇದೆ ನಿಮಗೆ, ಕೋಡ್ಗಳಲ್ಲಿ ಕಾಣಿಸ್ತಾ ಇದೆ, ಹೊಸದಾಗಿ ಬರ್ತಾ ಇರ್ತವೆ. ಆ ನಂತರದಲ್ಲಿ ಅದು ಎತ್ತರವಾಗುವ ಒಂದು ಇದನ್ನು ಕಡಿಮೆಯಾಗಿ ಈಗ ಅದನ್ನು ಅಗಲ ಬೆಳೀತಾ ಇದೆ. ಇಲ್ಲ ಬಿಡಿ, ಇದು ಭಾಳ ಇನ್ನು ಹಿಂದೆ ಇದರಲ್ಲಿ ಈ ಜಾಗದಲ್ಲಿ ಹಳ್ಳಿ ಒಳಗೆ ಅದು ಯಾವ ಕಾರಣಲ್ಲೂ ನಮ್ಗಷ್ಟು ಗೊತ್ತಿಲ್ಲ, ನಮ್ಮ ತಂದೆಯವರೆಲ್ಲ ಹೇಳ್ತಾ ಇದ್ದ ಮಾತುಗಳು. ಒಂದು ಹರಿವಾಣದಲ್ಲಿ ಚೀಟಿ ಬರೆದು ಇಡೋದು. ಯಾವಾಗ ಬಡವನಾದವನು ಮದುವೆ ಮಾಡಬೇಕು ಅಂತಂದರೆ ಆಭರಣಗಳು ಬೇಕು, ಅವನ ಕೈಲಿ ಮಾಡಿಸೋ ಚೈತನ್ಯ ಇರ್ತಿರಲಿಲ್ಲ. ಆವಾಗ ಚೀಟಿ ಬರೆದ್ಬಿಟ್ಟು ಅಲ್ಲಿ ಇಟ್ಟುಬಿಟ್ರೆ, ಪೂಜೆ ಮಾಡಿ ಆ ಚೀಟಿ ಬರೆದು ಇಟ್ಬಿಟ್ರೆ ಏನು ಬೇಕೋ ಆಭರಣಗಳು, ಅವನು ಬಯಸಿದ ಆಭರಣಗಳು ಅದರಲ್ಲಿ ಇರ್ತಿತ್ತು. ಈಗ ಅವಾಗ ಆಗ್ತಾ ಇತ್ತು ಅಂತ ಆ ಕಾಲದಲ್ಲಿ. ಆ ನಂತರ ಅವನು ಎಲ್ಲವನ್ನು ಉಪಯೋಗಿಸ್ಕೊಂಡು ಮದುವೆ ಮಾಡಿ ಆದಮೇಲೆ ಅದಷ್ಟನ್ನು ಪುನಃ ಅದೇ ತಟ್ಟೆಲಿಟ್ಟು ಪೂಜೆ ಮಾಡಿಬಿಟ್ಟು ಇಲ್ಲಿಡಬೇಕಾಗಿ. ಇದು ವಿಷಯ ನಾನು ಅದೇ ನೆಕ್ಸ್ಟ್ ಕ್ವಶನ್ ಕೇಳೋಣ ಅಂತಿದ್ದೆ. ಬಂದವರೆಲ್ಲ ಚೀಟಿ ಬರೆದಿಟ್ರೆ ಅಮ್ಮ ಕೊಟ್ಟರೆ ಎಲ್ಲರೂ ಅಂಗಡಿ ಮಾಡ್ಕೊಂಡು ಏನು ಅಂದರೆ ಸಂಭ್ರಮಕ್ಕಾಗಿ ಬೇಕು ಅಂತ ಅಮ್ಮನ ಆಭರಣವನ್ನು ಕೊಡ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ವಿಷಯ. ಅಂದ್ರೆ ಆ ಭಯ ಭಕ್ತಿ ಎರಡೂ ಮಿಲನವಾದಲ್ಲಿ ಮಾತ್ರ ಅಮ್ಮನವರನ್ನು ನಾವು ನೋಡ್ಬೋದು. ಎಲ್ಲಿ ಬೇಕು ನಿನ್ನ ಭಕ್ತಿಗೆ ನಾನು ಕೊಡ್ತೀನಿ, ಬಟ್ ರಿಟರ್ನ್ ಇರಬೇಕು ಭಯ. ಕಾಲಕ್ರಮೇಣ ಯಾರೋ ಒಬ್ಬ ನನ್ನಂಥ ದುರಾಸೆನು ನೀವ್ ಯಾಕಂತೀರ? ನೀವಾಗ ಹಂಗಿದ್ದಿದ್ರೆ ಪೂಜೆ ಮಾಡೋ ಅವಕಾಶ ಸಿಕ್ತಿತ್ತಾ? ನೀವ್ಯಾಕೆ ಪಾಪ ಹಂಗಂತೀರಿ? ಅವನೇನು ಮಾಡ್ದ, ಯಾವುದೋ ಒಂದು ಸಣ್ಣ ಆಭರಣ ಎತ್ತಿಟ್ಕೊಂಡು ಅವಾಗ ಅಮ್ಮ ಸ್ಟಾಪ್ ಮಾಡಿದ್ರು ಸ್ಯಾಂಕ್ಷನ್. ಅವತ್ತಿಗೆ ಏನೂ ಗೊತ್ತಾಗಲಿಲ್ಲ. ಮುಂದೊಬ್ಬ ಹಾಗೆ ಚೀಟಿ ಬರೆದಿಟ್ಟಾಗ ಏನೂ ಬರಲಿ. ಅದೇ ಮತ್ತೆ ಕಾರಣ ಏನು ಅಂತೆಲ್ಲ ಹುಡುಕುವಾಗ ಕಡೆಗೆ ಅವನೇ ತಪ್ಪು ಒಪ್ಕೊಂಡ. ಅಯ್ಯೋ, ನಾನು ಹಿಂಗಿದ್ದು ಮಾಡಿಬಿಟ್ಟೆ,
ಅಮ್ಮನವರ ಮಹಿಮೆನೇ ಕಡಿಮೆ ಆಯ್ತು ನನ್ನಿಂದ. ಛೇ ಛೇ ಛೇ. ಅದಾದ್ಮೇಲೆ ಈ ಕಾಲದಕ್ಕೆ ನಂಬಿಕೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಅದು ಬಿಡಿ, ನಾವು ಈಗ ನಮ್ಮ ಪ್ರಯತ್ನವೂ ಅಷ್ಟೇ ಬಿಟ್ರೆ. ಅದೇ ಈಗ ನೋಡಿ, ನಮಗೆ ಹಿತ್ಲು ಗಿಡ ಮದ್ದಲ್ಲ ಅಂತ ನಾವೆಲ್ಲೋ ಫ್ಲೈಟ್ ಹತ್ಕೊಂಡು ಟ್ರೈನ್ ಹತ್ಕೊಂಡು ಎಲ್ಲೋ 1000 ಕಿಲೋಮೀಟ್ರ್ ಹೋಗಿ ಏನೋ ಬರ್ತೀವಿ. ನಮ್ಮೂರಲ್ಲಿ ನಮ್ಮ ಸುತ್ತಮುತ್ತ ನಮಗೆ ಒಂದು 2 ಅವರ್ 3 ಅವರ್ ಟ್ರಾವೆಲ್ ಮಾಡಿದ್ರೆ ಈ ಥರದೊಂದು ಕ್ಷೇತ್ರ ಇದೆ ಅಂತ ಹೇಳಿದ್ರೆ ಅದನ್ನು ತೊಗೊಳ್ಳೋರು ಎಷ್ಟು ಜನ? ಅದಕ್ಕೆ ನಂದೊಂದು ಸಣ್ಣ ಪ್ರಯತ್ನ ಅಷ್ಟೇ ಇದು. ಅದು ಬರೋದು ಬಿಡೋದು ಅವ್ರ ಪ್ರಾಪ್ತಿ ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ. ಇಲ್ಲ, ನಿಜವಾಗ್ಲೂ ಇದೇನಾದ್ರು ಒಂದು ಕತೆ ಪುಸ್ತಕ ಆಗಬೇಕು ಬಿಟ್ರೆ, ಅಂದರೆ ಒಂದು ಸಣ್ಣದೊಂದು ಸ್ಥಳ ಪುರಾಣ. ಹಿಂದೆ ಒಮ್ಮೆ ತರಂಗದಲ್ಲಿ ಇದರ ಸ್ಟೋರಿ ಎಲ್ಲ ಬಂದಿತ್ತು, ಸುಮಾರು ಒಂದು 20 ವರ್ಷಗಳ ಕೆಳಗೆ. ಮತ್ತೆ ಇಲ್ಲೆಲ್ಲ ಹಿಂಗೆ ಯಾರ ಇದನ್ನ ಯಾವುದೊಂದು ಡಿಗ್ರಿ ಮಾಡ್ತಾರಲ್ಲ ಅವರೆಲ್ಲ ಬಂದು ಖಾತೆ ಕೇಳ್ಕೊಂಡು PhD ಮಾಡುವಂಥವರೆಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದನ್ನು ಒಂದು ಸರಿಯಾದ ಒಂದು ದಾಖಲೆ ಬರೆದಿಡುವಂಥದ್ದು ಒಂದು ವ್ಯವಸ್ಥೆ. ಈಗ ದೇವಸ್ಥಾನದ ಹೆಸರು ಅಂದರೆ ಪಕ್ಕ ಏನು? ಶ್ರೀಲೋಕ ಪರಮೇಶ್ವರಿ ಅಮ್ಮ. ಲೋಕ ಪರಮೇಶ್ವರಿ ಜಗತ್ತಿಗೆ ಅವಳು ಪರಮೇಶ್ವರಿ. ಅವಳು ಭಾಳ ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ. ಲೋಕ ಇದು ಏನು ಅಂತಂದರೆ ಬರೀ ಇವಳೊಬ್ಬಳೇ ಅಲ್ಲ, ಇವಳ ಜೊತೆಯಲ್ಲಿ 7 ಮಾತೃಕೆಯರು ಇದ್ದಾರೆ. ಅದು ಎಲ್ಲಿದೆ? ಅದು ನೀವು ಬರುವಾಗ ಬಂಡಗಿಡಿ ದಾಟಿ ಬಂದರೆ ಮುನಿಯೂರು ಅಂತ ಸಿಗುತ್ತೆ. ಅದೇ ಮೇಲೆ ಹೋಗಿ ಅಂತಂದ್ರೆ ಅಲ್ಲಿ ಹೋದರೆ ಮುನಿಯೂರು ಅಂತ ಸಿಗುತ್ತೆ. ಓಕೆ. ಅವಳು ಬ್ರಾಹ್ಮಿ, ಎರಡನೇ ಮಾಹೇಶ್ವರಿ. ಮತ್ತೆ ಮುಂದೆ ಹೋದರೆ ಚಿಕ್ಕಳೂರು ಅಂತ ಸಿಗುತ್ತೆ. ಕೌಮಾರಿ ಅವರು ಕೌಮಾರಿ ಅಂತ. ಆಮೇಲೆ ವೈಷ್ಣವಿ. ಕೇಸಲೂರು ಕೇಳಿರ್ಬೋದು, ಕೇಸಲೂರಲ್ಲಿ ಅವಳಿದ್ದಾಳೆ. ಆಮೇಲೆ ಅಲ್ಲಿಂದ ಮುಂದೆ ಬಾಗೋಡು ಅಂತ ಅಲ್ಲಿ ಸಿಗುತ್ತೆ. ಒಳಗಡೆ ಹೋದರೆ ಎಷ್ಟು ಡಿಸ್ಟೆನ್ಸು ಇದೆಲ್ಲ? ಒಂದೊಂದು ಹೆಚ್ಚು ಕಡಿಮೆ ಒಂದು 6-7 ಕಿಲೋಮೀಟರ್. ಒಂದೊಂದಕ್ಕೂ 6-7 ಕಿಲೋಮೀಟರ್. 5 ಕಿಲೋಮೀಟರ್ ಸುತ್ತ ಒಂದು 20-25 ಕಿಲೋಮೀಟರ್ ಒಳಗೆಲ್ಲ ಸಿಕ್ಬಿಡುತ್ತೆ. ಮಳಲೂರು ಅಂತ ಸಿಗುತ್ತೆ ಬಾಗೋಡ. ಈ ಕಡೆ ಹೋಗಿ ಚಕ್ಕೋಡಬೈಲಿಗೆ ಹೋಗುವಲ್ಲಿ ಹೊಳಲೂರು ಅಂತ ಸಿಗುತ್ತೆ, ಅದು ಒಂದು. ಇನ್ನೊಂದು ಹೊಳೆ ದಾಟಿ ಆಚೆಗೆ ಹೋದರೆ ಶೀರೂರು ಅಂತಿದೆ. ಇವು ಒಟ್ಟು 7 ಊರುಗಳು, ಪ್ರತಿಯೊಂದು ಊರು ಅಂತಲೇ ಇದೆ. ಈ ಊರುಗಳಲ್ಲಿ 7 ಮಾತೃಕೆಯರು, ಬ್ರಾಹ್ಮಿ, ಮಾಹೇಶ್ವರಿ, ವಾರಾಹಿ, ಇಂದ್ರಾಣಿ, ಕೌಮಾರಿ, ಚಾಮುಂಡಿ ಅಂತ ಹೀಗೆ 7 ಜನ ಅಕ್ಕ ತಂಗಿಯರು ಇಲ್ಲಿ. ಇದರಲ್ಲಿ ಕೇಸಲೂರು ಒಂದು ಮತ್ತು ಹಾಲ್ಮುತ್ತೂರು ಒಂದು, 2ರಲ್ಲಿ ರಥೋತ್ಸವ ಆಗುತ್ತೆ. ಬಾಕಿ ಎಲ್ಲ ಕಡೆಯೂ ನವರಾತ್ರಿ ಅವೆಲ್ಲ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಹಾಲ್ಮುತ್ತೂರು ಕ್ಷೀರ ಮೌಕ್ತಿಕಾಪುರ. ಇದು ಎಷ್ಟು ಚೆನ್ನಾಗಿದೆ, ಇದು ಕ್ಷೀರ ಭಾಳ ಚೆನ್ನಾಗಿದೆ. ಸೊ ಇದ್ರ ಜೊತೆಗೆ ನಿಮ್ಮ ವೈಯಕ್ತಿಕ ಅನುಭವಗಳು, ನೀವು ಇಷ್ಟು ಪೂಜೆ ಮಾಡ್ತೀರಿ, ಓಡಾಡ್ತೀರಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಭಟ್ರು ನೀವು? ನಾನು ಸುಮಾರು ಮಟ್ಟಿಗೆ ನನ್ನ 16ನೇ ವರ್ಷದಿಂದ. ನಿಮ್ಮ 16ನೇ ವರ್ಷ? ನನ್ನ 16ನೇ ವರ್ಷದಿಂದ. ಅವಾಗೇನಂದರೆ ಮಹಾನೈವೇದ್ಯ ಅಂತೆಲ್ಲ ಮಾಡ್ತಾಯಿತ್ತು. ಅಂದರೆ 16 ಬಗೆ ಪದಾರ್ಥಗಳನ್ನು ಮಾಡಿ ನಾವದೇನಂದ್ರೆ ನಮ್ಮ ಮನೆಯಲ್ಲಿ ಮಾಡಿಬಿಟ್ಟು ಉತ್ಸವ ಕಾಲದಲ್ಲಿ ಇಲ್ಲಿ ತಂದು ನೈವೇದ್ಯ ಮಾಡಿಸ್ತಿದ್ದೆ. ಅಂದರೆ ಭಕ್ತಾದಿಗಳು ಮಾಡಿಸ್ತಾ ಇದ್ರು ಆ ಕಾಲದಿಂದ. ಆಮೇಲೆ ಇವಾಗೆಲ್ಲ ಈ ಮಾಡೆಲ್ಲ ಇರಲಿಲ್ಲ. ಅವಾಗೇನಂದ್ರೆ ಸೋಗೆ ಚಪ್ರ ಇವೆಲ್ಲ ಮಾಡುವಂಥದ್ದು. ನಾವು ಅದರಲ್ಲೆಲ್ಲ ಪಾಲ್ಗೊಳ್ತಿದ್ದು. ವರ್ಷಕ್ಕೆ ಒಬ್ಬೊಬ್ಬರು ಅಂತ ವಹಿಸ್ಕೊಡ್ತಾಯಿದ್ರು, ನಾವು ಅದನ್ನು ಪಾಲ್ಗೊಳ್ಳಿ ನಾವು ಕೆಲಸ ಮಾಡ್ತಿದ್ವಿ. ದೇವಸ್ಥಾನದ ಒಳಗೆ ಬರೋಕ್ಕೆ ಶುರು. ಆಮೇಲೆ ರಥೋತ್ಸವದ ಪತ್ರಿಕೆ ಹಂಚೋದು ಅವನ್ನೆಲ್ಲ ನಮ್ಮ ತಂದೆ ಮಾಡ್ತಿದ್ರು, ನಮ್ಮ ತಂದೆಯನ್ನು ನಾವು ಮಾಡ್ತಾ ಬಂದಿದ್ದೀವಿ. ನಿಮಗೆ ವೈಯಕ್ತಿಕ ಅನುಭವಗಳು ಏನಾರು ಆಗಿದೆಯಾ? ಅಂದರೆ ವೈಯಕ್ತಿಕ ಏನಾರು ಒಂದು ಮಿರಾಕಲ್ ಥರ ಏನಾರು ಅನಿಸಿರೋದು ಆಗಿರೋದು? ಖಂಡಿತವಾಗಿ ನನ್ನ ಸ್ವಂತ ಅನುಭವವೇ ಹೇಳೋದಾದರೆ, ಅಮ್ಮನವರ ಪೂಜೆ ಮಾಡಿಬಿಟ್ಟು ನಾನು ಸಾಮಾನ್ಯ ಅಡುಗೆಗೆ ಹೋಗ್ತಿದ್ದವನು, ಅಡುಗೆ ವೃತ್ತಿ ಮಾಡ್ತಿದ್ದೆ. ಅಮ್ಮನವ್ರ ಪೂಜೆ ಬಂದು ನನಗೆ ಒಂದು 5 ವರ್ಷ ಆಯ್ತು ಅಷ್ಟೇ. ಈಗ ಪೂಜೆ ಇಲ್ಲಿ ಪೂಜೆ ಮಾಡಿಬಿಟ್ಟು ನಾನೊಂದು ಕಡೆ ಕಾರ್ಯಕ್ರಮ ಪೂರೈಸಿಬಿಟ್ಟು ವಾಪಸ್ ಬರುವಾಗ ನನಗೆ ಆಕ್ಸಿಡೆಂಟ್ ಆಯಿತು. ಯಾವತ್ತು ನಾನು 100 ಸಲ ಅಲ್ಲಿ ಬೈಕಲ್ಲಿ ಹೋಗಿದ್ರು ನನಗೇನೂ ಆಗಿಲ್ಲ. ಆವತ್ತಿನ ದಿವಸ ಆಕ್ಸಿಡೆಂಟ್ ಆಯಿತು. ಅಲ್ಲಿ ಒಂದೇ ನನ್ನ ಅಮ್ಮನ್ನು ನಾವು ನೆನೆಸ್ಕೊಂಡಿದ್ದು, ನಾಳೆಯಿಂದ ಪೂಜೆ ಮಾಡೋದು ಹೇಗೆ ಅಂತ. 15 ದಿವಸದಲ್ಲಿ ನನ್ನನ್ನು ಗುಣ ಮಾಡಿದೆ. ಮಂಡಿ ಚಿಪ್ಪು ಪುಡಿಯಾಗಿತ್ತು. ಭಗವಂತ, 15 ದಿವಸದಲ್ಲಿ ಪುನಃ ನಾನಿಲ್ಲಿ ಪೂಜೆಗೆ ಬಂದಿದ್ದೀನಿ. ಎಲ್ಲಿ ಹೋದರೂ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅವಳು ಅನ್ನೋದು ಸಂಪೂರ್ಣವಾಗಿ ನಮ್ಮದು. ಅಲ್ಲ, ಏನಾಗುತ್ತೆ, ಕರ್ಮಕ್ಕೆ ತಕ್ಕ ಏನೋ ಆಗಬೇಕಾಗುತ್ತೆ, ಆದರೆ ಅದನ್ನು ದಾಟ್ಸೋದಿದೆಯಲ್ಲ. ಈಗ ವಿಧಿ ನಿಯಮವನ್ನು ಮೀರೋಕ್ಕಾಗಲ್ಲ. ಹೌದು. ಆದರೆ 100ರಲ್ಲಾಗೋದು ನಮಗೆ 25ರಲ್ಲಾಯಿತು ಅಂದರೆ ಅದು ನಮ್ಮ ರಕ್ಷಣೆ ಅಲ್ಲದೆ ಮತ್ತಿನ್ನೇನು. 100% ಅಲ್ವೇ? ಈಗ ನಿಮಗೆಲ್ಲ ಸೌಖ್ಯವಾಗಿದೆಯಾ? ಆರಾಮಾಗಿದ್ದೀನಿ. ಹೌದಾ? ನಿತ್ಯ ಸಂತೋಷದಿಂದ ಪೂಜೆ ಮಾಡ್ಕೊಂಡಿದ್ದೀನಿ.
ಅದೇ ಒಂದೊಂದು ಕನೆಕ್ಷನ್. ಮತ್ತು ಈಗ ನಾನು ಅಬ್ಸರ್ವ್ ಮಾಡಿದಂಗೆ ಇಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಅಲ್ಲೊಂದು ವಿಗ್ರಹ ಥರ ಒಂದು ಲಿಂಗದ ರೂಪದಲ್ಲಿ ಒಂದಿದೆ, ಇದು ಆ ಕಡೆ ಮರದ ಕೆಳಗೆ ಒಂದು ಕಾಣ್ತಾ ಇದೆ. ಏನು ಅವೆಲ್ಲ ಫೋಟೋ? ಅವೆಲ್ಲವೇ ಅಮ್ಮನವರ ಪರಿವಾರ ದೇವತೆಗಳು. ಓಹೋ, ಓಕೆ ಓಕೆ. ಪರಿವಾರ ದೇವತೆಗಳು. ಆಮೇಲೆ ಅಮ್ಮನವರಿಗೆ ಒಂದು ಧ್ವಜ ಬೇಕು, ಲಾಂಛನ. ಅದು ಸಿಂಹಧ್ವಜ ಅಂತ. ಸಿಂಹಧ್ವಜ. ಹಾಗೆ ಬಲಿಯನ್ನು ಕೇಳುವಂಥದ್ದು ಬಲಿಪೀಠ. ಬಲಭಾಗದಲ್ಲಿ ಚಂಡೀಶ್ವರಿ ಅಂತ, ಹಾಗೆ ಎಡಭಾಗದಲ್ಲಿ ಈಶಾನ್ಯ ಮೂಲೆಯಲ್ಲಿ ಕ್ಷೇತ್ರಪಾಲ. ಇನ್ನು ಹೊರ ಆವರಣ, ಎರಡನೇ ಆವರಣಕ್ಕೆ ಹೋದಾಗ ಎದುರುಗಡೆ ಅಶ್ವತ್ಥನಾರಾಯಣ, ಆ ಕಡೆ ಬ್ರಹ್ಮ ಅಥವಾ ನಾಗ, ಆಮೇಲೆ ಈ ಕಡೆ ರಕ್ತೇಶ್ವರಿ ಹಾಗೂ ಪಂಜುರ್ಳಿ, ರಕ್ತೇಶ್ವರಿ, ಇಲ್ಲಿ ಧೂಮಾವತಿ ಅಂತ. ಇದಿಷ್ಟು ಸಹ ಪರಿವಾರ ದೇವತೆ. ಇನ್ನೊಂದು ಆಗಿನ ಕಾಲದಲ್ಲಿ ಚೆನ್ನಮ್ಮನ ಕಾಲದಲ್ಲಿ ಭಂಡಾರವನ್ನು ಇಡ್ತಿದ್ದಂಥ ಒಂದು ಜಾಗ ಇತ್ತು. ಅಂದರೆ ಕಳ್ಳಕಾಕರಿಂದ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಅವಳ ಭಂಡಾರವನ್ನು ಮುಚ್ಚಿಡ್ತಿದ್ದಂಥ ಜಾಗ ಅದು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ಅದನ್ನು ನೆಲದೊಳಗೆ ಚಪ್ಪಡಿ ಕಲ್ಲು ಹಾಕಿಬಿಟ್ಟು ಸುತ್ತಲೂ ಕವರ್ ಮಾಡಿ ಮೇಲೆ ಚಪ್ಪಡಿ ಮುಚ್ಚಿ ಅದರೊಳಗೆ ಭಂಡಾರ ಇಡ್ತಿದ್ರು. ಅದರ ರಕ್ಷಣೆಗೆ ಅಂತ ಒಂದು ಜಟಗ ಅಂತೇಳಿ ಒಂದು ದೈವವನ್ನು ಅಲ್ಲಿ ಸ್ಥಾಪನೆ ಮಾಡಿ, ಅದು ಭಂಡಾರ ಜಟ್ಕ ಅಂತ ಒಂದು ಸ್ವಲ್ಪ ದೂರ. ಓಕೆ ಓಕೆ ಓಕೆ. ಇಲ್ಲ, ನನಗೆ ಆಶ್ಚರ್ಯ. ನಾನಿಲ್ಲಿ ಬಂದಿದ್ನಲ್ಲ, ಅವಾಗ ನೀವೇ ಇದ್ರಾ? ನೀವು ನೋಡಿದ್ರಾ ನನ್ನಿಲ್ಲಿ? ನಾನಿಲ್ಲಿ 2ನೇ ಸತಿ ಬರ್ತಾ ಇರೋದು. ಇದು 2ನೇ 3ನೇ ಸತಿ ಬರ್ತಾ ಇರೋದು. ಬಹು ಮಾಡಿ ನಾನು ಗಮನಿಸಿರ್ಲಿಕ್ಕಿಲ್ಲ. ಯಾವಾಗ ಎಷ್ಟು ಅಂದರೆ 2017 ನಾನಿಲ್ಲಿ ನಿಗೂಢ ರಾತ್ರಿ ಅನ್ನೋ ಒಂದು ಸೀರಿಯಲ್ ಶೂಟಿಂಗ್ ಬಂದಿದ್ದೆ. ನನಗೆಲ್ಲವೂ ಮೂಲ ಆಧಾರವಾಹಿನೇ. ಈಗ ಹೇಳ್ಬಿಡ್ತೀನಲ್ಲ, ನಾನು 2021ರಿಂದ ನಾನು. ನೀವು 21? ಸರಿ ಸರ್. ಹಂಗಾರೆ ನಾನು 17-18 ಇದ್ದೆ ಇಲ್ಲಿ. ಆ 1 ವರ್ಷದಲ್ಲಿ ಯಾವಾಗಲೂ ಬಂದಿದ್ದೀನಿ ನಾನು. ಅದಾದಮೇಲೆ ಒಂದು ಸತಿ ಒಬ್ಬರನ್ನ ಕರ್ಕೊಂಬಂದಿದ್ದೆ. ಸೊ ಹಾಗಾಗಿ ನನಗೆ ಈ ಕ್ಷೇತ್ರ ಎಲ್ಲ ಇಲ್ಲಿ ಇದೆ, ಇಲ್ಲಿ ಮಾಡಬೇಕು ಹೋಗಬೇಕು ಅಂತೆಲ್ಲ ನಮ್ಮ ಸ್ನೇಹಿತ ಹರೀಶ್ ಕುಟ್ಟಿ ಅಂತೇನೆ, ವಿಘ್ನೇಶ್ ಅಂತೇನೆ, ಅವ್ರನ್ನೆಲ್ಲ ಕೇಳಿದಾಗ ಅದಕ್ಕೆ ಇವತ್ತು ಕರ್ಕೊಂಬಂದರು. ಬಟ್ ನಾನು ಅದೇ ಹೇಳ್ತೀನಲ್ಲ, ಆ ಧಾರಾವಾಹಿ ಅನ್ನೋದೊಂದು ನೆಪ ಐತೇನೋ ಇವಾಗ ಅಂತ. ಇದೆಲ್ಲ ಓಡಾಡಿದ ದರ್ಶನ ನಮಗೊಂದು ಈ ದೇವಸ್ಥಾನ ತಿರ್ಗೋ ಹುಚ್ಚು ಅಂತ. ನಮಗೆ ಎಲ್ಲ ಹೋದ್ರೂ ಏನಿದೆ ಅಲ್ಲಿ ಹುಡ್ಕೋದು. ಆ ಲೆಕ್ಕದಲ್ಲಿ ಇದು ಇಲ್ಲಿ ಹುಡ್ಕೊಂಬಂದಾಗ ಅಮ್ಮನವ್ರು ಸಿಕ್ಕಿದ್ದು. ಅವ್ರು ಹೇಳಿದ್ರಲ್ಲ, ಅಲ್ಲೊಂದು 20-25 ಅಡಿ ಎತ್ತರದೊಂದು ಹುತ್ತ ಇದೆ ಅಂದರು. ನಾನು ಆಗಲೇ ಆಶ್ಚರ್ಯ ಆಗ್ಬಿಟ್ಟು, 25 ಅಡಿಗೆ ಹುತ್ತನ ಏನು ಗುರು, ಇದು ಒಂದು ಮಿನಿ ಕ್ರೇನ್ ಹಾಕ್ದಂಗೆ, ನೋಡೋಣ ಬನ್ನಿ ಅಂತ ಅವಾಗ ಬಂದಿದ್ದೆ. ಅದು ಸುತ್ತಳತೆನೂ 18 ಅಡಿ ಸುತ್ತಳತೆ ಇದೆ. 18 ಅಡಿ ಸುತ್ತಳತೆ, ಒಂದು 20 ಅಡಿ. ಇಲ್ಲ ಬಿಡಿ, ಏಷ್ಯಾದಲ್ಲೇ ದೊಡ್ಡ ಹುತ್ತ ಅಂತಂದಮೇಲೆ ಇದು ವಿಶೇಷದಲ್ಲಿ ವಿಶೇಷವೇ. ಇದಾದಷ್ಟು ಎಲ್ರಿಗೂ ತಿಳಿಲಿ, ಎಲ್ಲರೂ ಶೇರ್ ಮಾಡಲಿ ಅಂತ ನಾನು ಬಯಸ್ತೀನಿ. ಆ ದೇವಿ ಬರೀ ಲೋಕಪರಮೇಶ್ವರಿಯನ್ನು ಹೆಸರಿನಿಂದಷ್ಟೇ ಅಲ್ಲ, ಲೋಕವಿಖ್ಯಾತವಾಗಿ ಹೆಸರು ಇದನ್ನು ಮಾಡಿ ಊರಿಗೂ ಒಂದು ಕ್ಷೇಮವನ್ನುಂಟು ಮಾಡಿ ಅನ್ನೋದು ನಮ್ಮ ಪ್ರಾರ್ಥನೆ. ಖಂಡಿತ ಬಿಟ್ರೆ ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಸ್ವಂತ ಅನುಭವ ಕೂಡ ಹಂಚ್ಕೊಂಡಿದ್ದೀರಿ. ನಿಮ್ಮ ಸಂಕಲ್ಪದಲ್ಲಿ ನಮ್ಮನ್ನು ನೆನೆಸ್ಕೊಳ್ಳಿ. ನೆನಪು ಖಂಡಿತವಾಗಿ ಅವಳು ಲೋಕೋದ್ಧಾರಣಿಯಾಗಿ ಇಲ್ಲಿ ನೆಲೆಸಿ ಲೋಕಕ್ಕೆಲ್ಲವನ್ನ ಕಲ್ಯಾಣ ಉಂಟು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು. ಈಗ ನಮ್ಮೊಟ್ಟಿಗೆ ಕ್ಷೇತ್ರದ ಬಗ್ಗೆ ಮತ್ತು ಅವರ ಸ್ವಂತ ಅನುಭವ ಇನ್ನೊಂದು ತಿಳಿಸ್ಕೊಡೋದಕ್ಕೆ ಇಲ್ಲಿ ರೆಗ್ಯುಲರಾಗಿ ಬರ್ತಕ್ಕಂಥ ಒಬ್ಬರು ಡಿವೋಟಿ ಇದ್ದಾರೆ. ಬನ್ನಿ, ಅವ್ರನ್ನೇ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿಮ್ಮ, ನಿಮ್ಮ ಪರಿಚಯ ಮಾಡಿಕೊಡಿ ಮತ್ತು ನಿಮ್ಮ ದೇವಸ್ಥಾನದ ನಿಮ್ಮ ಒಡನಾಟ. ನಮ್ಮ ಮಾವ ಗಣಪೇಗೌಡರು ಅಂತ, ಗಣಪೇಗೌಡರು ಅಂತ. ಆಮೇಲೆ ಅವ್ರ ನಂತರ ಶ್ರೀನಿವಾಸ ಗೌಡ್ರು ಅಂತ. ನಾವು ನಮ್ಮ ಮನೇಲಿ 7 ಜನ ಅಣ್ಣ ತಮ್ಮಂದ್ರು. 7 ಜನ ಅಣ್ಣ ತಮ್ಮಂದ್ರಲ್ಲಿ 5 ಜನ ಬೆಂಗಳೂರಲ್ಲಿದ್ದಾರೆ. ಎಲ್ಲ ಜೋರಾಗೆಲ್ಲ ಇದ್ದಾರೆ. ಮನೇಲಿ 2 ಇದ್ದೀವಿ. ನಾವು 7ನೇರ ಹೆಂಡ್ತಿ, 7ನೇವ್ರ ಹೆಂಡ್ತಿ ನಾನು. ಆಮೇಲೆ ನಮ್ಮ ಮಾವ ಔಷಧಿ ಎಲ್ಲ ಕೊಡ್ತಿದ್ರು. ಹಿಂದೆ ಹಾವೆಲ್ಲ ಕಚ್ಚಿದಕ್ಕೆ ಹಾವು ಕಚ್ಚಿದ ಔಷಧಿ ಕೊಡ್ತಿದ್ರು. ಆಮೇಲೆ ನಮ್ಮ ಮಾವನ ನಂತರ ನಮ್ಮ ಮನೆಯವ್ರು ಕೊಡ್ತಿದ್ರು. ಆಮೇಲೆ ಈಗ ನನ್ನ ಮಗ ಕೊಡ್ತಾನೆ, 7 ಗಂಡ ಲಚ್ಚರಾಗೇನೆ ಅವನು ಔಷಧಿ ಕೊಡ್ತಾನೆ. ನಾಗರಾವು ಎಂತ ಹಾಕಿದ್ರು ಕೊಡ್ತಾನೆ ಔಷಧಿ. ಅದೇ ಇಲ್ಲಿಗೆ ನಾವು ಯಾವಾಗಲೂ ಬರ್ತಾ ಇರ್ತಿದ್ವು ಸಣ್ಣಲ್ಲಿಂದಾನು. ರಥೋತ್ಸವ ಎಲ್ಲ ತುಂಬ ಚೆನ್ನಾಗಿ ನಡೀತಿತ್ತು ಇಲ್ಲಿ. ಭಾರಿ ಹೇಳಿದ್ದೆಲ್ಲ ಚೆನ್ನಾಗಿ ತಾಯಿ ನಡೆಸ್ಕೊಡ್ತಾಳೆ. ಅದರಿಂದ ನಾವು ಇಲ್ಲಿಗೆ ಯಾವಾಗಲೂ ಬರೋದು. ಎಷ್ಟು ದೂರ ನಿಮ್ಮ ಮನೆ ಇಲ್ಲಿಂದ? ನಮ್ಮ ಮನೆ ಇಲ್ಲಿಂದ
5 ಮೈಲಿ ಒಂದು 5 ಮೈಲಿ 5-6 ಮೈಲಿ ಅಷ್ಟೇ ಅಷ್ಟೇ. ಭಾರಿ ಚಿಕ್ಕ ವಯಸ್ಸಿಂದ ಬಂದು ಹೋಗ್ತಾ ಇದ್ದೀರಿ ನೀವು. ಚಿಕ್ಲೂರ್ ಅಂತ ಅಲ್ಲೂ ಅಮ್ಮನವ್ರದೇ, ಇದು ಅದೆಲ್ಲ ಅಕ್ಕ ತಂಗಿಯರು. ಅದನ್ನೇ ಹೇಳ್ತಾ ಇದ್ರು ಅವ್ರು ಅವಾಗಲೇ ಸಪ್ತಮಾತ್ರಿಕೆ. ನಮ್ಮೂರಲ್ಲೇ ಇರೋದು ಅಮ್ಮನವರು. ಹಾಗಾಗಿ ಅಲ್ಲೂ ಫಂಕ್ಷನ್ ಎಲ್ಲ ಜೋರ ನಡೀತಿರ್ತದೆ. ಹಾಗಾಗಿ ಇಲ್ಲಿಗೆ ನಾವು ಯಾವಾಗಲೂ ಬರ್ತಿರ್ತಿದ್ವು. ಇದ್ರಲ್ಲಿ ಭಾರಿ ಒಂದು ಶಕ್ತಿ ಇದೆ, ಶಕ್ತಿ ಅಮ್ಮನವರು. ಹಾಗಾಗಿ ನನ್ನ ಮಗಳಿಗೂ ಮಕ್ಕಳೇ ಆಗಿಲ್ಲ. ಆಮೇಲೆ ಬಂದು ಇಲ್ಲಿ ಹರಕೆ ಹೊತ್ಕೊಂಡು ಆಮೇಲೆ ಅವಳಿಗೊಂದು ಮಗುನು ಆಯ್ತು. ಇದೇ ಭಟ್ರೆ ಈಗಿದ್ರಲ್ಲ, ಅದೇ ಭಟ್ರೆ ಹರಕೆ ಹೇಳಿದ್ರು. ಆಮೇಲೆ ಒಂದು ಮಗು ಆಗಿದೆ, ಬಂದು ಸೇವೆ ಮಾಡಿಸಿ ಹೋಗಿ. ಗಂಡ ಹೆಣ್ಣ? ಹೆಣ್ಣು ಮಗು. ಅಮ್ಮನವ್ರೆ ಹಂಗಾರೆ? ಅಯ್ಯೋ ಬಹಳ ಚುರುಕಿದ್ದಾಳೆ, ಎಲ್ಲ ಭಾರಿ ಚಂದ ಮಾಡ್ತಾಳೆ. ಏನೋ ಎಲ್ಲ ದೇವರ ನಗರ ಎಲ್ಲ ಆಗಿದೆ. ಅದೇ ನಮಗೆ ಈ ದೇವರಂದ್ರೆ ತುಂಬಾ ಇಷ್ಟ. ಬಹಳ ಜನ ಬರ್ತಿರ್ತಾರೆ ಇಲ್ಲಿಗೆ. ರಥೋತ್ಸವದಲ್ಲಿ ನಾವು ಯಾವಾಗಲೂ ಬರೋರು, ಸೇವೆ ಮಾಡಿಸ್ಕೊಂಡು ಹೋಗೋಕ್ಕೆಲ್ಲ ಬರ್ತೀವಿ. ಹಾಗೆ ಮತ್ತೆ ನೀವು ಕಂಡಂಗೆ ಬೇರೆ ನಿಮ್ಮ ಅನುಭವ ಏನು ದೇವಸ್ಥಾನ ಸಂಬಂಧಪಟ್ಟಾಗ? ಅಮ್ಮನವರ ಮಹಿಮೆ ನೀವೇನು ನೋಡಿದ್ದೀರಾ? ನಿಮಗೇನು ಅನುಭವಕ್ಕೆ ಬಂದಿದೆ? ನಮ್ಗೆ ಅಮ್ಮನವ್ರ ಮಹಿಮೆ ಅಂದ್ರೆ ನಮ್ಮೂರಲ್ಲೇ ಇದೆ, ಪಂಚಂಕ್ರಿ, ಇದು ಎಲ್ಲ ಅಕ್ಕ ತಂಗಿಯರು. ನಾವು ಹೇಳ್ಕೊಂಡದ್ದು ಆ ತಾಯಿ ನಡೆಸ್ಕೊಡ್ತದೆ, ಇದು ಅಷ್ಟೇ ಅದು ಅಷ್ಟೇ. ಹಾಗಾಗಿ ನಾವು ಅಮ್ಮನವ್ರನ್ನ ಭಾಳ ನಂಬಿದ್ದೀವಿ. ನಮ್ಮದು ಭಕ್ತರನ್ನ ಯಾವತ್ತೂ ಅದು ಕೈ ಬಿಡಲ್ಲ. ಅದೇ ನಮ್ಮ ಒಂದು ಭಕ್ತಿ ಆಸೆ ಎಲ್ಲ. ನಮಗೆ ದೇವ್ರ ಮೇಲೆ ದೇವ್ರ ಶಕ್ತಿ ಇದ್ರೆ ಮಾತ್ರ ನಮ್ಗೆ ಯಾವ್ದಾರು ಒಂದು ಮಾಡೋಕೆ ಒಂದು ಧೈರ್ಯ ಬರ್ತದೆ. ನೀವೇನಾದ್ರು ಸೇವೆ ರೂಪದಲ್ಲಿ ಅರ್ಪಿಸ್ತಾ ಇದ್ದೀರಾ? ಏನಾದ್ರು ಮಾಡ್ಬೇಕು ಅಂತಿದ್ದೀರಾ? ಏನೋ ಮಾಡಿದ್ದೀರಾ? ನಾವು ಹೋದ್ ಸರಿ ಅದೇ ನಮ್ಮ ಮಗಳು ಕರ್ಕೊಬಂದು ಸೇವೆ ಎಲ್ಲ ಮಾಡಿಸ್ಕೊ ಹೋಗಿದ್ದೀವಿ. ಬೆಳ್ಳಿ ತೊಟ್ಲು, ಚಿನ್ನದ ಸಿಸು ಎಲ್ಲ ಒಪ್ಪಿಸ್ತೀವಿ ಅಂತ ಹೇಳ್ಕೊಂಡಿದ್ದು. ಬಟ್ ಹರಕೆ ಹೊತ್ತಿದ್ರ ಅದೇ ಮಗು ಆಗ್ಲಿ ಅಂತ. ಆಮೇಲೆ ಎಲ್ಲ ಒಪ್ಸಿ ಪೂಜೆ ಮಾಡಿಸ್ಕೊ ಹೋಗಿದ್ದೀವಿ. ಹೌದಾ? ಅದೇ ಹೀಗೆ ನಾವು ಸಣ್ಣಕ್ಕೆ ಬರೋಷ್ಟೊತ್ತಿಗೆ ಈ ದೇವಸ್ಥಾನ ಸ್ವಾಗೆ ದೇವಸ್ಥಾನ. ಸ್ವಾಗೆದು ಸಣ್ಣದು. ಸ್ವಾಗೆ ಅಂದ್ರೆ ಅಡಿಕೆ ಆಗ್ತದಲ್ಲ, ಮೇಲ್ಗಡೆ ಬರ್ತದಲ್ಲ, ಅದು ಕೆಳಗೆ ಬಿದ್ದ ಕೂಡಲೇ ಅದರಲ್ಲಿ ಹಾಳೆ ಬೇರೆ ಸ್ವಾಗೆ ಬೇರೆ ಮಾಡ್ತೀವಲ್ಲ, ಆ ಸ್ವಾಗೆ ತಂದು ಇದನ್ನ ಹೊತ್ತಿದ್ರು. ಅವಾಗ ಭಾರಿ ಮೇಲೆ ಹೋಗಿತ್ತು ಅಂತ. ಅವಾಗ ನಾವು ಅದ್ರ ಮೇಲ್ವರೆ ನೋಡ್ತಿದ್ದು. ಅದು ಹಂಗೆ ಬಿಟ್ಟಿರಿ ಇನ್ನೂ ಎಷ್ಟು ಹತ್ರ ಹೋಗ್ತಿರ್ತೇನೆ. ಆಮೇಲೆ ಗುರುಗಳು ಕರ್ಕೊಂಡ್ಬಂದು ಇನ್ನೂ ಎತ್ತರ ಹೋದ್ರೆ ದೇವಸ್ಥಾನ ಕಟ್ಟೋಕೆ ಆಗಲ್ಲ ಅಂತ ಹೇಳಿ ಆಮೇಲೆ ದೇವಸ್ಥಾನ ಎಲ್ಲ ಕಟ್ಟಿದ್ರು ಗುರುಗಳು. ಅಷ್ಟಕ್ಕೆ ಒಂದು ಸಮಾಧಾನ ಹೇಳ್ಯಾರೆ, ಅಲ್ಲಿಗೆ ಆ ತಾಯಿ ನಿರ್ತದೆ. ಒಳ್ಳೆ ರೀತಿಲಿ ಪೂಜೆ ಎಲ್ಲ ನಡೀತದೆ. ನಮಗದೇ ಒಂದು ಖುಷಿ. ಸಂತೋಷಮ್ಮ, ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನಂಗೂ ನಿಮ್ಮ ಹತ್ರ ಮಾತಾಡಿ ಖುಷಿ ಆಯಿತು. ಓಕೆಮ್ಮ, ತುಂಬ ಧನ್ಯವಾದಗಳು. ನೀವೊಬ್ರು ಹಿರಿಯರಾಗಿ ಇವತ್ತು ನೋಡಿ, ನಾವು ಅಚಾನಕ್ ಶೂಟಿಂಗ್ ಬಂದ್ವಿ, ನೀವು ದರ್ಶನಕ್ಕೆ ಬಂದಿದ್ರಿಂದ ನಿಮ್ಮಂತ ಹಿರಿಯರದ್ದು ಒಂದು ಅನುಭವ ಇಲ್ಲೇ ಕೇಳ್ಬಿಡೋಣ ಅಂತ ಅದಕ್ಕೆ ನಿಮ್ಗೆ ನಿಲ್ಸ್ಕೊಂಡು ತೊಂದರೆ ಕೊಟ್ಟೆ ನಾನು. ಇಲ್ಲ ತೊಂದರೆ ಆಯ್ತು, ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾ. ಥ್ಯಾಂಕ್ಸ್. ನನ್ನ ಈ ಕಂತುಗಳ ಪ್ರಯತ್ನ ಇಷ್ಟೇ ಸ್ನೇಹಿತರೆ. ಸೈನ್ಸ್, ಟೆಕ್ನಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಜಾಮೆಂಟ್ರಿ ಅಂತ ನಾವೇನೇ ತಿಳ್ಕೊಂಡಿದ್ರು ಭಗವಂತನ ಅದರಿಂದ ಅಳಿಯೋಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು, ಗೊತ್ತಿರೋದು ಸಾಸಿವೆ ಕಾಳದಷ್ಟು, ಗೊತ್ತಿಲ್ಲದೆ ಇರೋದು ಸಾಗರದಷ್ಟು ಅಂತ. ಇನ್ನು ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಪ್ರಾಯಶಃ ರಮಣ ಮಹರ್ಷಿಗಳ ಆ ಮಾತನ್ನು ನಾವು ನೆನಪಿಸ್ಕೋಬೇಕಾಗುತ್ತೆ. ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್ ಹ್ಯಾಸ್ ಟು ಬಿಕಮ್ ದಟ್. ಅಂದರೆ ಅದನ್ನು ನೀನು ತಿಳಿಬೇಕಾದ್ರೆ ನೀನು ಅದೇ ಆಗಬೇಕಾಗುತ್ತೆ ಅಂತ. ಇಷ್ಟು ಹೇಳ್ತಾ ಇವತ್ತಿನ ಈ ಕಂತಿನಲ್ಲಿ ಮುಗಿಸ್ತಾ ಇದ್ದೀನಿ. ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಗಳು ನಿಮ್ಮ ಥರನೇ ಇನ್ನೊಬ್ಬ ಸ್ನೇಹಿತನಿಗೆ ಉಪಯುಕ್ತ ಅಂತ ನಿಮ್ಗೆ ಅನಿಸ್ತು ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಬೀಳ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು.